ನಮ್ಮ ಹಿರಿಯ ರೈತ ಮುಖಂಡರು ಈ ಒಂದು ಮನವಿಯನ್ನ ಅರ್ಪಿಸ್ತಾ ಇದ್ದಾರೆ. ಅದು ಗಮನದಾಗ ಇರಬೇಕು. ದಯವಿಟ್ಟು ಈಗ ನಮ್ಮ ಹಿರಿಯರು ದಯವಿಟ್ಟು ನಮ್ಮ ಮಗಳಿಗೆ ಸಾವಕಾರ ಭಾರತ್ ಮಾತಾ ಕಿ ಸತತ 10 ದಿನಗಳಿಂದ ಕಬ್ಬಿನ ಬೆಳೆಗಾರರಿಗೆ ಶ್ರಮದ ಬೆಲೆ ಸಿಗಬೇಕಂತ ಹೋರಾಟ ಮಾಡ್ತಿದ್ವಿ. ಸನ್ಮಾನ್ಯ ಸಚಿವರು ಇವತ್ತಲ್ಲಿ ಬೆಳಗಾವಿಗೆ ಹೋಗಿ ಕನ್ವರ್ಸ್ ಮಾಡಿ ಅವ್ರು ಬಗೆಹರಿಸಿದ್ದಾರೆ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರದ ಆದೇಶ ತಗೊಂಡು ಬಂದು ನಮ್ಮ ಮುಂದೆ ಹೋಗಿ ಹೇಳೋರಿದ್ದಾರೆ. ಅದು ಆದ ನಂತರ ನಮ್ಮವರು ಅವ್ರಿಗೆ ಒಂದಿಷ್ಟು ನಮ್ಮ ನಿರ್ಣಯಗಳನ್ನು ಹೇಳೋರ್ತೀವಿ. ಅಲ್ಲಿ ತನಕ ಯಾರು ಮಾಡಬಾರ್ದು. ದಯವಿಟ್ಟು ಇದು ರೆಕಾರ್ಡ್ ಮಾಡಿ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಕಳೆದ 10 ದಿನಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಕಡೆ ಈಗ ಸಿಟಿ ಒಳಗೊಂಡಂತೆ ಕಬ್ಬು ರೈತರ ಒಂದು ಹೋರಾಟ ನಡೀತಾ ಇತ್ತು. ಸೊ ಈ ಒಂದು ವಿಚಾರವಾಗಿ ನಿನ್ನೆ ಬೆಂಗಳೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಫ್ಯಾಕ್ಟರಿ ಮಾಲೀಕರು ಹಾಗೂ ರೈತ ಮುಖಂಡರ ಜೊತೆಗೆ ಸಭೆಯನ್ನು ಜರುಗಲಾಗಿತ್ತು. ಅದರಲ್ಲಿ ನಾನಾ ಬೇಡಿಕೆಗಳನ್ನು ಪ್ರಸ್ತಾಪ ಮಾಡಲಾಗಿತ್ತು. ಪ್ರಮುಖವಾಗಿ ಈಗಿರುವಂತಹ ಚರ್ಚೆ ಬೆಲೆಯ ಬಗ್ಗೆ, ಪ್ರೈಸ್ ಫಿಕ್ಸ್ ಮಾಡುವುದರ ಬಗ್ಗೆ ಚರ್ಚೆ ಆಗಿತ್ತು. ಆ ಚರ್ಚೆಯ ಒಂದು ಫಲಿತಾಂಶವಾಗಿ ಇವತ್ತು ಡಿಪಾರ್ಟ್ಮೆಂಟ್ನಿಂದ ಒಂದು ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸೊ ಆ ಸರ್ಕಾರದ ಆದೇಶದಲ್ಲಿ ಅವರು ಬೆಲೆಯನ್ನು, ಹೆಚ್ಚುವರಿ ಬೆಲೆಯನ್ನು ಹೇಗೆ ನಿರ್ಧಾರ ಪಡಿಸಬೇಕನ್ನುವಂತಹ ಒಂದು ಮಾರ್ಗಸೂಚಿಯನ್ನು ಆ ಆದೇಶದಲ್ಲಿ ತಿಳಿಸಿರುವಂಥದ್ದಿದೆ. ಆ ಆದೇಶ ಪ್ರತಿಯನ್ನು ಕೂಡ ನನ್ನ ಹತ್ರ ಇದೆ, ನಾನು ನಿಮ್ಮೊಂದಿಗೆ ಅದನ್ನು ಹಂಚಿಕೊಳ್ತೇನೆ. ಸೊ ಅದರಲ್ಲಿ ಇಳುವರಿ ಆಧಾರದ ಮೇಲ್ಗಡೆ ಹೆಚ್ಚುವರಿಯಾಗಿ ಹೇಗೆ ಕೊಡಬೇಕು ಅಮೌಂಟ್ ಅನ್ನುವಂಥದ್ರ ಬಗ್ಗೆ ಹೇಳಿರುವಂಥದ್ದಿದೆ. ಪ್ರಪ್ರಥಮವಾಗಿ ಅದರಲ್ಲಿ ಇರುವಂಥದ್ದು ಈ 100 ರೂಪಾಯಿ ಹೆಚ್ಚುವರಿಯಾಗಿ ಕೊಡುವಂಥದ್ದು ರಿಕವರಿಯನ್ನು ನೋಡದೆ ಪ್ರತಿಯೊಂದು ಕಾರ್ಖಾನೆಗೂ ಕೂಡ ಅದು ಅನ್ವಯ ಆಗುವ ಹಾಗೆ 100 ರೂಪೀಸ್ 100 ರೂಪಾಯಿಯನ್ನು ಕೊಡಬೇಕು ಅನ್ನುವಂತಹ ಆದೇಶ ಅದರಲ್ಲಿ ಸ್ಪಷ್ಟ ಇದೆ. ಅದು ರಿಕವರಿ 9.5% ಇರಲಿ, 10% ಇರಲಿ, 11% ಇರಲಿ, ರಿಕವರಿ ಎಷ್ಟೇ ಇರಲಿ ಈ 100 ರೂಪಾಯಿ ಅಂತ ಹೇಳಿದ್ರೆ 50 ರೂಪಾಯಿ ಕಾರ್ಖಾನೆ ಮಾಲೀಕರ ವತಿಯಿಂದ ಮತ್ತೆ 50 ರೂಪಾಯಿ ರಾಜ್ಯ ಸರ್ಕಾರ ವತಿಯಿಂದ ಒಟ್ಟಾರೆಯಾಗಿ 100 ರೂಪಾಯಿಯನ್ನು ಎಲ್ಲ ಕಾರ್ಖಾನೆಗಳಿಗೆ ಕಾಣುವ ಹಾಗೆ ಕೊಡಬೇಕು, ಹೆಚ್ಚಿಸಿ ಕೊಡಬೇಕು ಅನ್ನುವಂತಹ ಒಂದು ಆದೇಶ ಅದರಲ್ಲಿ ಇದೆ. ಅದನ್ನು ಹೊರತುಪಡಿಸಿ ಉಳಿದ ಹಾಗೆ ಏನು ಬೇಸ್ ಪ್ರೈಸ್ ನಾವು FRP ಪ್ರೈಸ್ನಿಂದ HMT ಸಾಗಾಣಿಕೆ ಮತ್ತೆ ಕಟಾವಣೆ ವೆಚ್ಚವನ್ನು ತೆಗೆದುಕೊಡಬೇಕಾಗಿರುವಂತಹ ಅಮೌಂಟ್ ಎಷ್ಟು ಅನ್ನುವಂಥದ್ದು ಇಳುವರಿ ಮೇಲ್ಗಡೆ ಇದೆ ಅಂತ ಹೇಳಿ ಆ ಆದೇಶದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ 10.25ಗೆ ಎಷ್ಟು, 11.25%ಗೆ ಎಷ್ಟು ಅಂತ ಹೇಳಿದ್ದಾರೆ. ಅದರಲ್ಲಿ 10.25ಕ್ಕೆ ಅದರಲ್ಲಿ 3,100 ರೂಪಾಯಿ ಅಂದ್ರೆ HMT ಹೊರತುಪಡಿಸಿ ರೈತರ ಖಾತೆಗೆ ಜಮಾ ಆಗುವಂತಹ ದುಡ್ಡು. ಅದೇ ರೀತಿ ಇದರಲ್ಲಿ ಅಂದ್ರೆ ಆ 100 ರೂಪಾಯಿಯನ್ನು ಹೊರತುಪಡಿಸಿ ಅದರಲ್ಲಿ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ 3,100 ರೂಪೀಸ್. 100 ರೂಪಾಯಿ ಸೇರಿಸಿದ್ರೆ 3,200 ರೂಪೀಸ್ ಆಗ್ತದೆ, 3,200 ರೂಪಾಯಿ ಆಗ್ತದೆ. ಅದೇ ರೀತಿ 11.25 ಇದ್ರೆ ಅದು 3,200 ರೂಪಾಯಿ ಪ್ಲಸ್ 100 ರೂಪೀಸ್.
ಒಟ್ಟಾರೆಯಾಗಿ 3,300 ರೈತರ ಖಾತೆಗೆ ಹೋಗುವ ಹಾಗೆ. ಒಟ್ಟಾರೆಯಾಗಿ ರೈತರ ಖಾತೆಗೆ ಎಷ್ಟು ಜಮಾ ಆಗ್ತದೆ ಅನ್ನೋದ್ರ ಬಗ್ಗೆ ಫಸ್ಟ್ ಹೀಗೆ ಹೇಳ್ಬಿಡ್ತೇನೆ. ಯಾಕಂದ್ರೆ ಅದರಲ್ಲಿ ನಿಮಗೆ ಅದು ಫಸ್ಟ್ ಕಂತು ಎಷ್ಟು ಬರ್ತದೆ, ಎರಡನೇ ಕಂತು ಎಷ್ಟು ಬರ್ತದೆ, ಅದು 2 ಕಂತಿನಲ್ಲಿ ಬರ್ತದೆ ಅಂತ ಅನ್ನುವಂಥದ್ದು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೊದಲನೇ ಕಂತು, ಎರಡನೇ ಕಂತು ಎರಡು ಸೇರಿಸಿ ರೈತರ ಖಾತೆಗೆ ಅಂತಿಮವಾಗಿ ಪ್ರತಿ ಮೆಟ್ರಿಕ್ ಟನ್ನಿಗೆ ಎಷ್ಟು ದುಡ್ಡು ಜಮಾ ಆಗ್ತದೆ ಅದನ್ನು ಹೇಳ್ಬೇಕಂತ ಹೇಳಿದ್ರೆ 10.25 ಇಳುವರಿ ಇರುವಂತದಕ್ಕೆ 3,000 10.25ರಿಂದ 9.5 ತನಕ ಇದ್ರೆ ಅದರಲ್ಲಿ 10.25ಕ್ಕೆ ಏನು 3,200 ಅಂತ ಹೇಳಿದಿನಲ್ಲ, ಅದರಲ್ಲಿ ಪ್ರತಿಯೊಂದು 0.1% ಇಳುವರಿ ಕಡಿಮೆ ಆಗ್ತಾ ಬಂದ್ರೆ ಅದಕ್ಕೆ ₹3.46 ಕಡಿತಗೊಳಿಸಿ ಲೆಕ್ಕಾಚಾರ ಮಾಡಬೇಕು ಅನ್ನುವಂಥದ್ದು ಇರ್ತದೆ. ಅದೇ ರೀತಿ ಇನ್ನೊಂದು ಪ್ರೈಸ್ ರೇಂಜ್ 11.25 11.25ರಿಂದ 10.25 ತನಕ ಆ ಒಂದು ರೇಂಜ್ ಮಧ್ಯದಲ್ಲಿ ಬಂದ್ರೆ ಪ್ರತಿಯೊಂದು 0.1%ಗೆ ₹1 ಮೊತ್ತವನ್ನು ಕಡಿತಗೊಳಿಸಬೇಕಂತ ಹೇಳಿದ್ದಾರೆ. ಇಳುವರಿಗೆ ಅನುಗುಣವಾಗಿ ಇದನ್ನು ಲೆಕ್ಕಾಚಾರ ಮಾಡಬೇಕಂತ. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ 10 ಕಾರ್ಖಾನೆಗಳಿವೆ. 10 ಕಾರ್ಖಾನೆಯಲ್ಲಿ ಜಿಲ್ಲೆಯ ಒಟ್ಟಾರೆ ಸರಾಸರಿ ನಮಗೆ 10 ಅಷ್ಟೇ ಬರ್ತದೆ, 9.96 ಆಲ್ಮೋಸ್ಟ್ 10 ಅಷ್ಟೇ ಬರ್ತದೆ. 10 ಕಾರ್ಖಾನೆಗಳಲ್ಲಿ ನಮ್ಮಲ್ಲಿ ಸುಮಾರು ಒಂದು 4 ಕಾರ್ಖಾನೆಗಳು 10%ಗಿಂತ ಹೆಚ್ಚಿದ್ದಾವೆ. ಒಂದು 2 ಕಾರ್ಖಾನೆಗಳು 10 ಅಷ್ಟಿದ್ದಾವೆ. ಇನ್ನು ಅದು ಎಲ್ಲರಿಗೂ ಕೂಡ ಹೋದ ವರ್ಷಕ್ಕಿಂತ ಹೆಚ್ಚುವರಿಯಾಗಿ ಸಿಗುವಂತದಂತಾನೆ ಆಗ್ತದೆ. ಒಂದು ಅಂದಾಜು ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ದೇವೆ. ಅದು ನಿಮಗೆ 10.25 ನಮ್ಮಲ್ಲಿ 10.25 ಇದ್ದಾವೆ. 10.25 ಇದ್ರೆ ಸೀದಾ ನಮಗೆ ₹3,200 ಖಾತೆಗೆ ಜಮಾ ಆಗುವ ಹಾಗೆ ಆಗ್ತದೆ. ಅದಕ್ಕಿಂತ ಕಡಿಮೆ ಮಾಡುವಂತದಕ್ಕೆ ಪ್ರತಿಯೊಂದಕ್ಕೆ ಇಷ್ಟಿಷ್ಟು ಕಡಿಮೆ ಮಾಡಿ ಲೆಕ್ಕಾಚಾರ ಮಾಡಿ ಫ್ಯಾಕ್ಟರಿ ವೈಸು ಅದು ಕೂಡ ಲೆಕ್ಕ ರೆಡಿ ಆಗ್ತದೆ. ಈಗ ಫುಡ್ ಡಿಪಾರ್ಟ್ಮೆಂಟ್ ಅಂದ್ರೆ ಲೆಕ್ಕ ರೆಡಿ ಮಾಡಿ ಫ್ಯಾಕ್ಟರಿ ವೈಸು ಅದನ್ನು ಕೂಡ ನೀವು 4 ಜನರು ಬಂದು ಹೇಗೆ ಲೆಕ್ಕಾಚಾರ ಮಾಡ್ತಾರಂತ. ಯಾಕಂದ್ರೆ 2 ಪ್ರೈಸ್ ಬ್ಯಾಂಡ್ ಕೊಟ್ಟಿದ್ದಾರೆ ಅದರಲ್ಲಿ. ಸೊ ನಿಮಗೆ ಅದರ ಡೀಟೈಲ್ಡ್ ಕ್ಯಾಲ್ಕುಲೇಷನ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ದೀರ್ಘವಾಗಿ ಆ ಜೀವ ಪ್ರಕಾರ ಪ್ರತಿಯೊಂದು ಕಾರ್ಖಾನೆ ವಹಿಸಿ ಹೇಗೆ ಲೆಕ್ಕಾಚಾರ ಮಾಡಿ ಅವರು ಮಾಡ್ತಾರೆ ಅನ್ನುವಂಥದ್ದನ್ನು ಆಹಾರ ಇಲಾಖೆಯಿಂದ ನಿಮ್ಮ ಎಲ್ಲರಿಗೂ ಕೂಡ ಸಲ್ಲಿಸಲಿಕ್ಕೆ ಹೇಳ್ತೀನಿ. ಸೊ ಇದು ಮಾತ್ರ ಅಲ್ಲ, ಇದು ಒಂದು ಮಾತ್ರ ಅಲ್ಲ, ಗಮನಕ್ಕನ್ನು ಕೂಡ ಎಲ್ಲರೂ ಕೂಡ ತಂದಿದ್ದೀರಾ. ಅದರಲ್ಲಿ ಒಂದು ಪಾಯಿಂಟ್ ಇದು ಪ್ರೈಸ್, ಬಟ್ ಇದು ಒಂದೇ ಪಾಯಿಂಟ್ ಅಲ್ಲ, ಸಾಕಷ್ಟು ವಿಚಾರಗಳಿತ್ತು. ಸೊ ಅದರಲ್ಲಿ ವೇಯಿಂಗ್ ನಲ್ಲಿ ಮಾಡುವಂತಹ ಒಂದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕವಾಗಿ ಹೇಗೆ ಮಾಡಬೇಕು ಅದರ ಬಗ್ಗೆನೂ ಕೂಡ ಅದು ಪ್ರತಿ ವರ್ಷನೂ ಕೂಡ ನಮಗೆ ಮೋಸ ಆಗ್ತಾನೆ ಬರ್ತಾ ಇದೆ ಅನ್ನುವಂಥ ವಿಚಾರನೂ ಕೂಡ ನಮ್ಮ ಗಮನಕ್ಕೆ ತಂದಿದ್ದೀರಾ. ಅದಕ್ಕೆ ಈ ಸಲ ಲಾಸ್ಟ್ ಟೈಮ್ ವೇಯಿಂಗ್ ಬ್ರಿಡ್ಜ್ ಎಲ್ಲವೂ ಕೂಡ ಡಿಜಿಟಲ್ ಆಗಲಿರಲಿಲ್ಲ. ಈ ಸಲ ಎಲ್ಲ ಕಾರ್ಖಾನೆಗಳು ವೇಯಿಂಗ್ ಮಿಷಿನ್ ಡಿಜಿಟಲೀಕರಣ ಆಯಿತು. ಜೊತೆಗೆ ಅದನ್ನು ಸೀಲ್ ಮಾಡಿ ಮತ್ತೆ ಪ್ರತಿ 15 ದಿವಸಕ್ಕೊಮ್ಮೆ ಅಲ್ಲಿ ಹೋಗಿ ಅದನ್ನು ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ರೈತರನ್ನು ಒಳಗೊಂಡ ಒಂದು ತಂಡವನ್ನು ಮಾಡಬೇಕಂತ ಈ ಸಲ ಒಂದು ಆದೇಶವನ್ನು ಮಾಡಿದ್ದೇವೆ. ಅದರಲ್ಲಿ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಿರ್ತಾರೆ, ಆಹಾರ ಇಲಾಖೆ ಅಧಿಕಾರಿಗಳಿರ್ತಾರೆ, ಜೊತೆಗೆ ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ, ರೈತ ಮುಖಂಡರು ಇರ್ತಾರೆ. ಇವರು 15 ದಿವಸಕ್ಕೊಮ್ಮೆ ಅನಿರೀಕ್ಷಿತವಾಗಿ ನೀವು ಯಾವಾಗ ಹೇಳ್ತೀರೋ ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಅದನ್ನು ಜಿಲ್ಲಾಡಳಿತಕ್ಕೆ ವರದಿಯನ್ನು ಸಲ್ಲಿಸಬೇಕು. ಅದನ್ನು ನಾವು ಕಮಿಷನರೇಟ್, ಶುಗರ್ ಕಮಿಷನರೇಟ್ ಆ ವರದಿಯನ್ನು ಸಲ್ಲಿಸುವಂತ ಒಂದು ಸಿಸ್ಟಮ್ ಅನ್ನು ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಎಲ್ಲವೂ ಕೂಡ ನಿಮ್ಮಿಂದ ಬಂದಿರುವಂತಹ ಸಲಹೆ ಆಧಾರದ ಮೇಲ್ಗಡೆ ಜಿಲ್ಲಾಡಳಿತ ಮಾಡ್ಕೊಂಡಿರುವಂತಹ ಒಂದು ಸಿದ್ಧತೆ. ಅದಕ್ಕೆ ತಮ್ಮ ಎಲ್ಲ ಸಹಕಾರನೂ ಬೇಕು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಈ ತೂಕದಲ್ಲಿ ಮೋಸ ಆಗ್ತಾ ಇರುವಂತದ್ದು ಆಗ್ಲೇಬಾರದು. ಯಾಕಂದ್ರೆ ಅದು ನಮ್ಮ ಹಂತದಲ್ಲಿ ಕಂಟ್ರೋಲ್ ಆಗಬಹುದಾಗಿರುವಂತಹ ಒಂದು ವಿಚಾರ. ಈ ಪ್ರೈಸ್ ಏನಿದೆಯಲ್ಲ ಅದು ನಮ್ಮ ಕೈನಲ್ಲಿ ಇರೋದಿಲ್ಲ. ಅದು ನಿಮ್ಮೆಲ್ಲರೂ ಗೊತ್ತಿರುವಂತ ವಿಚಾರ. ಸರ್ಕಾರದಲ್ಲಿ ಏನ್ ಬಂದಿದೆ ಅದನ್ನು ನಿಮ್ಮೆಲ್ಲರಿಗೂ ತಿಳಿಸಿ ಹೇಳುವಂತ ಜವಾಬ್ದಾರಿ ಇದೆ, ಹೇಳಿದ್ದೇನೆ. ಬಟ್ ಈ ವೆಯ್ಟ್ ಮೆಷರ್ಮೆಂಟ್ ನಲ್ಲಿ ನಿಮಗೆ ಏನಾದರೂ ಸಮಸ್ಯೆ ಇದೆ ಅಂದ್ರೆ ಅದನ್ನು ಕಟ್ಟುನಿಟ್ಟಾಗಿ ನಿಮ್ಮ ಎಲ್ಲ ಸಲಹೆಗಳನ್ನು ತಗೊಂಡು ಪಾರದರ್ಶಕವಾಗಿ ಅದರಲ್ಲಿ ಏನೇನು ನೀವು ಸಜೆಷನ್ಸ್ ಕೊಟ್ಟಿದ್ದೀರಾ, ಅಲ್ಲಿ CCTV ಕ್ಯಾಮೆರಾ ಹಾಕಬೇಕು, ಮತ್ತೆ 15 ದಿವಸಕ್ಕೊಮ್ಮೆ ಅಲ್ಲಿ ಸರ್ಪ್ರೈಸ್ ವಿಸಿಟ್ ಕೊಡಬೇಕು, ಅದರಲ್ಲಿ ರೈತರನ್ನು ಒಳಗೊಂಡು ತಂಡ ಮಾಡಬೇಕು, ಅದರಲ್ಲಿ ರಿಪೋರ್ಟ್ ಅನ್ನು 15 ದಿವಸಕ್ಕೊಮ್ಮೆ ಲಿಖಿತವಾಗಿ ಅದರಲ್ಲಿ ತಪ್ಪು ಏನಾದರೂ ಇದ್ರೆ ಅವ್ರ ಮೇಲೆ ತಕ್ಷಣ ಆಕ್ಷನ್ ಆಗುವಂತ ಇಲಾಖೆಯಿಂದ ಮತ್ತೆ ಅದರಲ್ಲೂ ರೈತ ಮುಖಂಡರನ್ನು ಒಳಗೊಂಡು ಒಂದು ತಂಡವನ್ನು ನಾವು ರಚನೆ ಮಾಡ್ಕೊಂಡಿದ್ದೇವೆ. ಅವರು ಕೂಡ ಎಲ್ಲ ಕ್ರಷಿಂಗ್ ಮುಗಿದಾದ ನಂತರ ಎಷ್ಟು ಆಗಿದೆ ಅನ್ನುವಂಥದ್ದು ಚೆಕ್ ಮಾಡುವ ಹಾಗೆ ಆಗಬಾರದು. ಅದರಲ್ಲಿ ಕ್ರಷಿಂಗ್ ಆಗ್ತಾ ಇರುವಾಗಲೇ ಎಷ್ಟು ಆಗ್ತಾ ಇದೆ ಅನ್ನುವಂಥದ್ದನ್ನು ಅಲ್ಲಿ 15 ದಿವಸಕ್ಕೊಮ್ಮೆ ಹೋಗಿ ಚೆಕ್ ಮಾಡೋದು, ಮತ್ತೆ ಬೇಕಂತ ಹೇಳಿದ್ರೆ ಇನ್ನೂ ಫ್ರೀಕ್ವೆಂಟ್ಲಿ ಹೋಗಿ ಚೆಕ್ ಮಾಡುವಂತ ಪದ್ಧತಿಯನ್ನು ಕೂಡ ಈ ವರ್ಷದಿಂದ ನಾವು ಅಳವಡಿಸಿಕೊಳ್ಳಲಿಕ್ಕೆ ಆದೇಶವನ್ನು ಹೊರಡಿಸಿದ್ದೇವೆ. ಅದಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ. ಇದರ ದಾಟಿನೂ ಕೂಡ ಸಾಕಷ್ಟು ನಿಮಗೆ ಸಮಸ್ಯೆಗಳಿದೆ, ಪಾಲಿಸಿ ಲೆವೆಲ್ ಡೆಸಿಷನ್ಸ್ ಅದೆಲ್ಲವೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಸಭೆಯಲ್ಲಿ ಹೇಳಿದ ಹಾಗೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಇದು ಇಮಿಡಿಯೇಟ್ಲಿ ನಾವು ಈ ಒಂದು ಕಬ್ಬು ಕ್ರಷಿಂಗ್ ಸೀಸನ್ ನಲ್ಲಿ ನಾವು ಏನೇನು ಕ್ರಮಗಳು ಕೈಗೊಳ್ಳಬೇಕಾಗ್ತದೆ. ಯಾಕಂದ್ರೆ ಈಗ ಟೈಮ್ ಆಗ್ತಾನು ಬಂತು.
ಎಷ್ಟು ಬೇಗ ನಾವು ಸ್ಟಾರ್ಟ್ ಮಾಡ್ತೇವೆ ಅಷ್ಟು ಬೇಗ ನಮ್ಮ ರೈತರಿಗೆ ಅಲ್ಲಿ ಮಾಡಿರುವಂತಹ ಒಂದು ಕಷ್ಟದ ಒಂದು ಫಲವನ್ನು ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಷ್ಟು ವಿಳಂಬ ಮಾಡ್ತೇವೆ ಅಷ್ಟು ನಮಗೂ ನುಕ್ಸಾನ ಆಗುವಂಥದ್ದು ಕೂಡ ಸ್ಟಾರ್ಟ್ ಆಗ್ತದೆ. ಇದು ಈ ಸಲ ಮಾಡಿರುವಂತಹ ಶಾರ್ಟ್ ಟರ್ಮ್ ಅಂದ್ರೆ ಕಾಯಮಾಗಿ ಇಲ್ಲ. ಈಗ ಸದ್ಯ ಮಟ್ಟಕ್ಕೆ ಯಾವುದೆಲ್ಲ ನಾವು ನಮ್ಮ ಕೈಯಿಂದ ಆಗ್ತದೋ ಅದನ್ನೆಲ್ಲ ಮಾಡ್ತೇವೆ. ಮತ್ತೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವನ್ನು ಕೂಡ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ರೈತರ ಪರವಾಗಿ ಒಂದು ನಿಮ್ಮ ಹೋರಾಟದ ಒಂದು ಫಲವಾಗಿ ಇದು ಸಿಕ್ಕಿದೆ ಅನ್ನುವಂಥದ್ದನ್ನು ನಾನು ಹೇಳ ಬಯಸ್ತೇನೆ. ಸೊ ಈ ವಿಚಾರ ಒಂದು ಪಾಯಿಂಟ್. ಎರಡನೇ ಪಾಯಿಂಟು ಲಾಂಗ್ ಟರ್ಮ್, ಕಾಯಮಾಗಿ ನಿಮಗೆ ಬೇಕಾಗಿರುವಂತಹ ವಿಚಾರಗಳು. ಈ ಕಾಸ್ಟ್ ಆಫ್ ಕಲ್ಟಿವೇಶನ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಂತ ವಿಧಿವಿಧಾನ, FRP ನಿಗದಿ ಆಗುವಾಗಲೇ ಅದು ಹೇಗೆ ನಿಗದಿ ಆಗಬೇಕು ಅನ್ನುವಂಥ ತಮ್ಮ ಇನ್ಪುಟ್ಸು, ಸ್ಯಾಂಪ್ಲಿಂಗ್ ಮಿಷಿನ್ಸ್ ಹೊಸದಾಗಿ ತಂತ್ರಜ್ಞಾನ ತರುವಂಥದ್ದು, ಹೊಸ ತಳಿ ತರುವಂಥದ್ದು, ಸೀನಿಯಾರಿಟಿ ಪ್ರಕಾರ ಕಟಾವಣೆ ಮಾಡಬೇಕು ಅನ್ನುವಂಥ ಎಲ್ಲ ವಿಚಾರಗಳನ್ನು ಒಳಗೊಂಡು ಅದನ್ನು ರಾಜ್ಯ ಸರ್ಕಾರದಲ್ಲಿ ಒಂದು ಪಾಲಿಸಿ ಡೆಸಿಷನ್ ಆಗಿದೆ. ರೆವೆನ್ಯೂ ಶೇರಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಾ, ಇದೆಲ್ಲವೂ ಕೂಡ ಪಾಲಿಸಿ ಡೆಸಿಷನ್ ಆಗಿ ಬರಬೇಕಾಗ್ತದೆ. ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಹೇಗೆ ಒಂದು ಕಾರ್ಖಾನೆಗಳಿಗೂ ಸಮಸ್ಯೆ ಇರುವಂತದ್ದು ಅದನ್ನು ಹೇಗೆ ಅಡ್ರೆಸ್ ಮಾಡಿ ಅವ್ರ ಕಡೆಯಿಂದ ನಿಮಗೆ ಪೇಮೆಂಟ್ ಕೊಡಿಸುವಂಥದ್ದು, ಈ ಎಲ್ಲ ವಿಚಾರಗಳನ್ನು ಲಾಂಗ್ ಟರ್ಮ್ ಆಗಿ ಕಾಯಮಾಗಿ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆಗಳು ಸರ್ಕಾರ ಮಟ್ಟದಲ್ಲಿ ಮಾಡ್ತಾರಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅದು ಇಟ್ ಸೆಕೆಂಡ್ ಪಾರ್ಟ್. ಸೊ ಈಗ ಶಾರ್ಟ್ ಟರ್ಮ್ ಆಗಿ ಏನು ನಮ್ಮ ಎಲ್ಲ ಹೋರಾಟದಿಂದ ಇದು ಒಂದು ಜಯ ಸಿಕ್ಕಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅವರು ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ. ಇದು ಲಾಸ್ಟ್ ಅಂದ್ರೆ ಎಷ್ಟು ಅವರು ನಿರೀಕ್ಷೆ ನೀವೆಲ್ಲ ಸ್ಟಾರ್ಟ್ ಮಾಡಿದ್ದು ಒಂದು ಅಮೌಂಟ್ ಇದ್ರೂ ಕೂಡ ಈಗ ಎಲ್ಲೂ ಒಂದು ಅಮೌಂಟ್ ಈ ವರ್ಷಕ್ಕೆ ಹೋದ ವರ್ಷದಿಂದ ಹೆಚ್ಚಿಗೆ ಸಿಗುವಂತಹ ಒಂದು ಪ್ರಮಾಣದಲ್ಲಿ ಆಗಿರುವಂತದನ್ನು ಕೂಡ ನಾವು ಸ್ವೀಕಾರ ತಾವೆಲ್ಲರೂ ಮಾಡ್ತೀರಾ ಅನ್ನುವಂಥ ಭರವಸೆ ಇಟ್ಕೊಂಡು ನಾನು ಬಂದಿದ್ದೇನೆ. ಈ ಆದೇಶ ಪ್ರತಿಯನ್ನು ಕೂಡ ನಾನು ತಗೊಂಡ್ಬಂದಿದ್ದೇನೆ, ಅದನ್ನು ತಮಗೆ ಕೊಡ್ತೇನೆ. ಅದರಲ್ಲಿ ಡೀಟೇಲ್ ಕ್ಯಾಲ್ಕುಲೇಷನ್ ಯಾರ್ಯಾರಿಗೆಲ್ಲ ಈಗ ಮೋರ್ ದನ್ 10% ರಿಕವರಿ ಇದೆ ಅದು ಸೀದಾ ಗೊತ್ತಾಗ್ತದೆ. ಅದು ನಿಮಗೆ ಎಲ್ಲರಿಗೂ ಕೂಡ ಹೋದ ವರ್ಷ ಕೊಟ್ಟಿದ್ದಕ್ಕಿಂತ ಹೆಚ್ಚಿಗೆನೆ ದರ ನಿಗದಿ ಆಗುವಂತದ್ದಾಗ್ತದೆ. 100 ರೂಪಾಯಿ ಅಂತನೂ ರಿಕವರಿ ನೋಡದೆ ಹೆಚ್ಚಿಗೆ ಮಾಡಿಕೊಡ್ಲಿಕ್ಕೆ ಆದೇಶವನ್ನು ಮಾಡಿ ಕೊಟ್ಬಿಟ್ಟಿದ್ದಾರೆ. ಯಾವುದು ರಿಕವರಿ ನೋಡದೆ 100 ರೂಪಾಯಿ ಎಲ್ಲ ಕಾರ್ಖಾನೆಗಳಿಗೆ ಅನ್ವಯ ಆಗುವ ಹಾಗೆ ಕೊಟ್ಬಿಟ್ಟಿದ್ದಾರೆ. ಉಳಿದ ಹಾಗೆ ಈ ಪರ್ಸೆಂಟೇಜ್ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದಲ್ಲ ಅದಕ್ಕೆ ಎಷ್ಟು ಪರ್ಸೆಂಟೇಜ್ಗೆ ಎಷ್ಟು ರೂಪಾಯಿ ಕಡಿಮೆ ಮಾಡಬೇಕನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅದು ಡೀಟೇಲ್ಡ್ ಕ್ಯಾಲ್ಕುಲೇಷನ್ ನಮ್ಮ ರೈತ ಮುಖಂಡರು ಯಾರು ಇರ್ತಾರಲ್ಲ ಅವ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಕ್ಯಾಲ್ಕುಲೇಷನ್ ಮಾಡಿ ಆಹಾರ ಇಲಾಖೆಯಿಂದ ಅದನ್ನು ಕೂಡ ನಾನು ಇವತ್ತು ನೈಟ್ ಒಳಗಡೆ, ಯಾಕಂದ್ರೆ ಅವ್ರು ಮುದ್ದೆಬೇದಲ್ಲಿ ಹೋಗಿದ್ದಾರೆ, ಅವ್ರು ಬರುವುದು ಬಿರಿಯಾನಿ ಇರ್ಲಿಲ್ಲ, ಆಯ್ತು ಇಲ್ಲೆಲ್ಲ ಕೂತಿದ್ದಾರೆ ಅಂತ ಹೇಳಿ ನಾವು ಆಯ್ತು ಬೇಗ ಬಂದ್ಬಿಡೋಣ ಅಂತ ಇಲ್ಲಿ ರೈತ ಮುಖಂಡರು ಕಾಲ್ ಮಾಡಿದ್ರು, ನಾನು ಬಂದಿದ್ದೇನೆ. ಸೊ ಈ ಆದೇಶ ಕಾಪಿಯನ್ನು ತಗೊಳ್ಳಿ, ತಮ್ಮ ಒಂದು ಈ ಚಳುವಳಿಯನ್ನು ಮತ್ತು ಹೋರಾಟವನ್ನು ಇವತ್ತಿನ ದಿವಸ ತಾವೆಲ್ಲರೂ ಕೈ ಬಿಡಬೇಕಂತ ಕೇಳ್ಕೊಂಡು ಈ ಕಾರ್ಖಾನೆಗಳನ್ನು ತಾವೆಲ್ಲರೂ ಕೂಡ ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ರೈತರಿಗೂ ನೀವು ಮಾಡಿರುವಂತಹ ಹೋರಾಟದ ಒಂದು ಫಲ ಸಿಗುವಾಗ ಆಗಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈಗ ನಾವೇನು ನಿರ್ಣಯ ಮಾಡಿದ್ರೆ ಅದನ್ನ ಒಂದಿಷ್ಟು ಸಾವಿರ ಗಮನಕ್ಕೆ ತರಬೇಸ್ತಾರೆ ಅಂತ ಕೇಳಬೇಕು. ಸರ್, ಇಲ್ಲಿವರೆಗೂ ನಮ್ಮ ಹೋರಾಟದ ಸ್ಥಳಕ್ಕೆ ಆಗಮಿಸಿ ರಾಜ್ಯ ಸರ್ಕಾರದಿಂದ ನಿನ್ನೆ ನಡೆದಂತಹ ಸಭೆಯ ಮುಂದುವರೆದ ಭಾಗವಾಗಿ ಯಾವ್ಯಾವ ಆದೇಶಗಳನ್ನ ತಾವೆಲ್ಲ ಪರಿಪಾಲಿಸಲಿ ಅಂತ ಹೇಳಿ ಒಂದು ಆದೇಶ ಪಟ್ಟಿಯನ್ನು ತೆಗೆದುಕೊಂಡು ಬಂದಿದ್ದಕ್ಕೆ ಮೊದಲನೇದಾಗಿ ತಮಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಸರ್, ಈಗ ಹಲವಾರು ಗೊಂದಲಗಳ ಮಧ್ಯೆ ನಿನ್ನೆ ದಿನ ನಾವು ಹೋರಾಟ ಯಾಕೆ ಮುಂದುವರಿಸಬೇಕಾಯ್ತಪ್ಪ ಅಂತಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ವಿಜಯಪುರ ಜಿಲ್ಲೆಯನ್ನ ಸಂಪೂರ್ಣವಾಗಿ ಅಲ್ಲಿ ಕೈ ಬಿಡಲಾಗಿತ್ತು. ಅದೇ ರೀತಿಯಾಗಿ ಇಲ್ಲಿ ಕೂಡ 3 ಹಂತದ ಸಕ್ಕರೆ ಕಾರ್ಖಾನೆ ಇಳುವರಿಗೆ ಇದಾವೆ ಸರ್. ಒಂದು ತುಂಬಾ ಕಡಿಮೆ ಇದೆ, ಒಂದು ಮಧ್ಯಮವಾಗಿದೆ, ಒಂದು ತುಂಬಾ ಹೈ ಇದೆ. ಈಗ ತಾವು ಹೇಳಿರೋ ಪ್ರಕಾರ 11.25 ಬಂತಪ್ಪ ಅಂತಂದ್ರೆ 3,300 ರೂಪಾಯಿ ಕೊಡಬಹುದು ಅಂತ ಹೇಳಿದ್ರಿ. ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂದ್ರೆ 3,200 ಕೊಡ್ಬೇಕಂತ ಹೇಳಿದ್ರಿ. ಈಗ ನಮ್ಮ ಪ್ರಶ್ನೆ ಇರೋದು ಆ 9.9 ಬರ್ತಪ್ಪ ಅಂತಂದ್ರೆ ಆಯಾ ಕಾರ್ಖಾನೆಗಳಿಗೆ ಎಷ್ಟು ಬರ್ತದೆ ಅನ್ನೋದು ಒಂದು ಕ್ಲಾರಿಫಿಕೇಶನ್ ಬೇಕಾಯ್ತು ಸರ್ ನಮ್ಗೆ. ಯಾಕಂತಂದ್ರೆ ನಮ್ಗೆ ಸ್ವಲ್ಪ ಗೊಂದಲ ಆಗಿತ್ತು. ಅದೇನು 2,700 ಲಾಸ್ಟ್ ಟೈಮ್ ಕೊಟ್ಟಿದ್ರು ಅವರು, ಅದ್ರ ಮೇಲೆ ಹಾಕಿ ಕೊಡ್ತಿರೋ ಅಥವಾ ಏನು FRP ಕನ್ಕ್ಲೂಷನ್ ಮಾಡ್ಕೊಂಡು ಅಲ್ಲ, ಅವ್ರು ಆಕ್ಚುಲಿ FRP ಕ್ಯಾಲ್ಕುಲೇಟ್ ಮಾಡೋದು 2,400 ಚಿಲ್ಲರ ಆಗುತ್ತೆ ಸರ್. ಅವ್ರು ಹೆಚ್ಚುವರಿ ಹಾಕಿ ಕೊಟ್ಟಿದ್ರು ಅದನ್ನು. ಈಗೇನು 2,700 2800 ಆಗ್ತದೆ. ಅದು ಯಾವ ರೀತಿ ನಿಮ್ಗೆ ಸ್ವಲ್ಪ ಬೇಕು ಅಂದ್ರೆ ನಿಯರ್ಲಿ ಎಲ್ಲಾನು 3,000ಕ್ಕಿಂತ ಮೇಲೆ ಬರ್ಬೋದು. ಹ್ಮ್, 100-200 ರೂಪಾಯಿ ಕಡಿಮೆ ಆಗ್ತದೆ. ಅವಾಗೆಲ್ಲ 3,200ಕ್ಕಿಂತ ಜಾಸ್ತಿ ಬರ್ತದೆ. ಎರಡು ಕಾರ್ಖಾನೆಗಳಿಗೆ 3,000 ಕರೆಕ್ಟ್ ಬರ್ತದೆ. 6 ಕಾರ್ಖಾನೆಗಳಿಗೆ ಆಲ್ಮೋಸ್ಟ್ 1,000 ಆಗ್ಬೋದು.
ಸರ್ ಹೇಳಿದ ಪ್ರಕಾರ ಟೋಟಲಿ 10 ಸಕ್ಕರೆ ಕಾರ್ಖಾನೆಯಲ್ಲಿ 6 ಸಕ್ಕರೆ ಕಾರ್ಖಾನೆಗಳಿಗೆ ಸಂಬಂಧಪಟ್ಟಂತೆ 3,000ಕ್ಕಿಂತ ಹೆಚ್ಚು ಬರ್ತಾವ, ಇನ್ನು 4ಕ್ಕೆ ಏನದ ಒಂಚೂರು ಕಡಿಮೆ ಬರ್ತದ ಅಂತ ಹೇಳಕತ್ತಾರ. ಈಗ ಸರ್ ಅಧಿಕೃತವಾಗಿ DC ಸರ್ ನಮಗೆ ಅಧಿಕೃತವಾಗಿ ನೀವು ನಮ್ಗೆ ಒಂದು ದಾಖಲಾತಿ ಕೊಟ್ರೆ ಅಂದ್ರೆ ನಮ್ಮ ಕಬ್ಬು ಕಳಿಸುವಂತ ರೈತರಿಗೂ ಕೂಡ ಒಂದಿಷ್ಟು ಅನುಕೂಲ ಆಗ್ತದ. ಒಟ್ಟಾರೆಯಾಗಿ ನಾವು ಇದನ್ನೇನಾರ ಈಗ ತಾನೇ ನಾವೆಲ್ಲ ಸಭೆ ಮಾಡಿದಾಗೆ ನಾವು ಯಾರು ಕೂಡ 3,300 ರೂಪಾಯಿ ಎಲ್ಲರಿಗೂ ಕೊಟ್ಟು ಬಿಡಿ ಅನ್ನೋದಿತ್ತು. ಆದ್ರೆ ಇಳುವರಿ ಪ್ರಕಾರ ನೀವೇನಾರ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳುವಂತಾಗ ನಮ್ಗೆ ಎಷ್ಟು ಆಗ್ತದ ಅನ್ನೋದು ಕ್ಲಿಯರ್ ಕಟ್ ಆಗಿ ಹೇಳಿದ್ರೆ ಅನುಕೂಲ ಆಗ್ತದ. ಅದಕ್ಕೆ ಯಾವ ರೀತಿ ಒಂದಿಷ್ಟು ಅದನ್ನ ನಾಳೆ ಫುಡ್ DD ಅವರು ಬಂದು ಸರಿ ಸರ್ ಧನ್ಯವಾದಗಳು. ಈಗ ನಾಳೆ ದಿನ ನೀವು ಅದಕ್ಕೆ ಸಂಬಂಧಪಟ್ಟಂತ ಆಹಾರ ಇಲಾಖೆ DD ಅವರು ಇರ್ಬೋದು, ತಾವಿರ್ಬೋದು, ಆಮೇಲೆ ನಾವೊಂದಿಷ್ಟು 4 ಜನ ಪ್ರಮುಖ ರೈತ ಮುಖಂಡರ ಸಮ್ಮುಖದಲ್ಲಿ ಯಾವ್ಯಾವ ಕಾರ್ಖಾನೆಗೆ ಯಾವ್ಯಾವ ದರ ನೀವು ನಿಗದಿಪಡಿಸ್ತೀರಿ ಅನ್ನೋದು ನಮಗೆ ಕ್ಲಾರಿಫಿಕೇಶನ್ ಆಗಬೇಕು, ಅದೊಂದು ಕೊಡ್ರಿ. ಇನ್ನು ಎರಡನೇದು ಇಳುವರಿಗೆ ಸಂಬಂಧಪಟ್ಟಂಗೆ ನಮ್ಗೆ ಬಹಳ ಗೊಂದಲ ಐತಿ, ಅದನ್ನ ಪ್ರತಿ ಸತಿ ಅಧಿಕಾರಿಗಳು ಸರಿಯಾಗಿ ಮಾಡಿಲ್ಲ ಅನ್ನೋದು ಕೂಡ ಆರೋಪ ಐತಿ. ಅದಕ್ಕೆ ದಯವಿಟ್ಟು ಈಗಾಗಲೇ ಒಂದು ಸಮಿತಿಯನ್ನು ರಚನೆ ಮಾಡಿದಿರಿ. ನಮಗ ಹಳೆ ಇಳುವರಿಗಿಂತ ಈ ಇಳುವರಿ ಮೇಲೆ ಕೊಟ್ಟರೆ ಚಲೋ ಆಗ್ತದೆ ಅನ್ನೋದು ಇವತ್ತು ಪ್ರೆಸೆಂಟ್ ಏನಿರ್ತದ ಆ ಇಳುವರಿ ಮೇಲೆ ಕೊಟ್ಟರೆ ಚಲೋ ಆಗ್ತದೆ ಅನ್ನೋದು ನಮ್ಮ ರೈತ ಬಾಂಧವರ ಅಭಿಪ್ರಾಯ ಐತಿ. ನೀವೇನಾದ್ರೂ ಸಾಧ್ಯ ಐತಿತ್ತಪ್ಪ ಅಂತಂದ್ರೆ ನಾಳೆ ನಡೆದಾಗ ಆ ಶುಗರ್ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲೇ ಇಳುವರಿ ಕ್ಯಾಲ್ಕುಲೇಷನ್ ಮಾಡಿ ಅದ್ರ ಪ್ರಕಾರ ಕೊಟ್ಟರೆ ಸಾಧ್ಯ ಆಗ್ತದೆ ಅನ್ನೋ ಒಂದು ವಿಚಾರ ಸರ್. ಇನ್ನ ಎರಡನೇದು, ಈಗಾಗಲೇ ಮಾನ್ಯ ಶಿವಾನಂದ ಪಾಟೀಲ್ರು ಕಳೆದ ವರ್ಷ ಏನಾದ್ರು 12 ಸಕ್ಕರೆ ತೂಕ ಯಂತ್ರಗಳನ್ನ ಸರ್ಕಾರದಿಂದ ನಾವು ಕರ್ನಾಟಕದ ಕೊಡ್ಲಾಕತ್ತೀವಿ. ಅದರಲ್ಲಿ ವಿಶೇಷವಾಗಿ ಬಿಜಾಪುರಕ್ಕೆ 3 ಕರೆಂಟ್ ಕಾಟಗಳು ಕೊಡ್ತೀವಿ ಅಂತ ಹೇಳಿದ್ರು, ಡಿಜಿಟಲ್ ಕಾಟನ. ಅದು ಇಲ್ಲಿವರೆಗೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ತಾವು ಕೂಡ ಒಂದು ಪ್ರಪೋಸಲ್ ಅದನ್ನ ರಿಮೈಂಡ್ ಮಾಡ್ತಿರೋ ಏನ್ ಮಾಡ್ತಿರೋ ಅದನ್ನ ಸ್ವಲ್ಪ ಮಾಡಿ ಸರ್, ಅದನ್ನ ಫಾಲೋ ಅಪ್ ಆಯ್ತಂದ್ರೆ ಮುಂದಿನ ವರ್ಷ ಅದು ಅನುಕೂಲ ಆಗ್ತದೆ ಅನ್ನೋದು ಒಂದು ವಿಚಾರ. ಇಷ್ಟು ಪ್ರಮುಖ ಬೇಡಿಕೆಗಳಿದಾವೆ. ಅದಕ್ಕೆ ಈಗಾಗಲೇ ತಾವೆಲ್ಲರೂ ಸಹಕಾರ ಮಾಡಿದಿರಿ. ಸರ್ ಆಮೇಲೆ ಪೇಮೆಂಟ್ 14ನೇ ದಿವಸಕ್ಕೆ ಆಗ್ಬೇಕಂತ ಈಗಾಗಲೇ ಮೊನ್ನೆ ನಾವು 2-3 ಸಭೆಯಲ್ಲಿ ಕೂಡ ನೀವು ಅಚ್ಚುಕಟ್ಟ. ಈಗ ಕಬ್ಬು ನಮ್ಮರಿಗೆ ಬಂದಿತ್ತು, ಕಾರ್ಮಿಕರು ಬಂದಾರ, ಕಾರ್ಮಿಕರು ನಮ್ಮವ್ರು ಅವ್ರು ನೋಡ್ಬೇಕಾಗೈತಿ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ಏನಂದ್ರ ಸರ್ ಈಗೇನ್ ನಾವು ರಿಕವರಿ ಮಾಡಕ್ ಹೇಳಿದ್ರೆ ಸರ್, ಇವಾಗ ನಮ್ದೊಂದು ಏನಂದ್ರೆ ಹೋದ್ ಸರಿ ಅಂತೂ ರಿಕವರಿ ಫ್ಯಾಕ್ಟ್ರಿ ಅವರು ಮಾಡಿದ್ರು, ಈ ಸರಿ ತಾವೇ ಮಾಡ್ತಾ ಇದ್ದೀವಿ. ಈಗ ನಾವೇನ್ ಕಬ್ಬ ಬೆಳ್ತಲ್ ಪಡೆದಾಗ 10.25 ಏನ್ ರಿಕವರಿ ಬರ್ತೈತಲ್ರಿ, ಆ ಕಬ್ಬನ್ನು ತಗೊಂಡು ಆ ರೇಟ್ ಕೊಟ್ಟರೆ ನಮ್ಗೆ ಅನುಕೂಲ ಆಗ್ತೈತೆ ಸರ್. ಈಗ ಅದನ್ನ ತಾವೀಗ ಮಾಡ್ಬೋದು. ಆ ಹಿಂದಿಂದದು ಸಕ್ರೆನೂ ಮಾರ್ಕೊಂಡು ಹೋಗಿದಾರ, ಎಲ್ಲ ಮುಗಿದು ಹೋಗಿತ್ತು ಸರ್. ಅದು ಈಗ ಪ್ರೆಸೆಂಟ್ ಐತಿ ಕಬ್ಬು ಐತಿ ನಮ್ಮಲ್ಲಿ. ಆ ರಿಕವರಿ ಇಲ್ಲದ ಕಬ್ಬನ್ನು ಚೆಕ್ ಅವರೇ ಮಾಡ್ತಾರ. ಆ ರಿಕವರಿ ಇಲ್ಲದ ಕಬ್ಬು ತಗೊಳ್ ಬಿಡ್ಲಿ ಅವರು. ಈಗ ರಿಕವರಿ ಇಲ್ಲರ್ತಕ್ಕಂಥ ಕಬ್ಬನ್ನ ತಗೊಂಡ್ ಹೋಗ್ತಾರ, ರಿಕವರಿ ಇದ್ದಂದು ಕಬ್ಬು ತಗೊಂಡ್ ಹೋಗ್ತಾರ. ಆ ರಿಕವರಿ ಬೆಳೆಸಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗ್ತದೆ ಸರ್. ಅಲ್ಲಿ ಈಗ ತಮ್ಗೆ ಮಾಡಕ್ ಸಾಧ್ಯ ಐತೆ ಸರ್. ಸರ್ ಈಗ ನಾವೆಲ್ಲ ರೈತ ಮುಖಂಡರು ಕೊಡ್ಕೊಂಡು ಒಂದು ಡಿಸಿಷನ್ ಬಂದಿವಿ ಸರ್. ಏನಂದ್ರೆ ಈಗ ರಿಕವರಿ ಈಗ ಹೇಳಿದ್ದು ಹೋದ ವರ್ಷದ್ದು, ಆ ರಿಕವರಿ ಬರೋಕೆ ಆ ಕಬ್ಬು ಹೋದ ವರ್ಷದ್ದು. ಈಗ ನಾವು ರಿಕವರಿ ಡಿಕ್ಲೇರ್ ಮಾಡೋದು ಈ ವರ್ಷದ್ದು, ಈ ಡಿಕ್ಲೇರ್ ಮಾಡೋದು ಹೋದ ವರ್ಷದ್ದು. ಇದು ಕನ್ಫ್ಯೂಷನ್ ಏನೇನು ಬೇಡ. ನಾವು ಹೇಳ್ತಾ ಇದ್ದೀವಿ, ನೀವು ಸೀಸನ್ನ ಏನೋ ಆರಂಭಿಸ್ತೀರಿ. ಈಗ ಎಲ್ಲ ಫ್ಯಾಕ್ಟ್ರಿಯವರು ಓನರ್ಸ್ ಕರೀರಿ, ರೈತರನ್ನು ಬೇಕಾದ್ರೆ ಕರೀರಿ. ಮೊನ್ನೆ ರಿಕ್ವೈರ್ ಮಾಡಿರಲ್ಲ, ಕರೆದು 10.25 ರಿಕವರಿ ಮಿನಿಮಮ್ ಮ್ಯಾಂಡೇಟ್ರಿ. ಇದು ಎಲ್ಲ ಕಾರ್ಖಾನೆ ಮ್ಯಾಂಡೇಟ್ರಿ. ಇದು ಅದಕ್ಕಿಂತ ಕೆಳಗೆ ಯಾರು ಕಡಿಯೋಂಗಿಲ್ಲ. ಅಕಸ್ಮಾತ್ ಕಡಿದ್ರೆ ಅವ್ರ ಜವಾಬ್ದಾರಿ 10-25 ಬರುವಂತ ರಿಕವರಿಗೆ ರೊಕ್ಕ ಅವರು ಕೂಡಬೇಕು. ರಿಕವರಿ ಲೋ ರಿಕವರಿ ಅನ್ನುವಂತ ಇಲ್ಲ. ರಿಕವರಿ ಲೋ ಅನ್ನುವಂಗೆ ಯಾವ ಪೆಟ್ರೋಲ್ ಕಿಮಿಕ್ ಅನ್ನುವಂಗಿಲ್ಲ. ಅವ್ರು ಕಡಿಬೇಕಾದ್ರೆ 10.25 ಏನು FRP ನಾರ್ಮ್ ಪ್ರಕಾರ ಏನು ನಿಗದಿ ಮಾಡಿದ್ರೆ ಅದ್ರ ಪ್ರಕಾರ ಅವ್ರು ಕಡಿಬೇಕು. ಅಕಸ್ಮಾತ್ ಲೋ ರಿಕವರಿ ಕರೆ ಅವ್ರ ಜವಾಬ್ದಾರಿ. ಅವರು ಆ ಲೋ ರಿಕವರಿನ ಆ ರೊಕ್ಕ ಅವ್ರು ಕೊಡ್ಬೇಕು. ನಾವು ಲೋ ರಿಕವರಿ ಹಂಗೆ ನಮ್ಗೆ ಸಿನ್ಸಿಯರ್ ಮಂದಿಗೆ ಮೋಸ ಮಾಡೋಂಗಿಲ್ಲ. ಇದು ನಮ್ಗೆಲ್ಲ ಒಕ್ಕೋರ ನಿರ್ಣಯ. ಇವತ್ತಿನ ನಾವು ಇಂಪ್ಲಿಮೆಂಟ್ ಆಗಬೇಕು. ತಾವುಗಳು ಮುತುವರ್ಜಿ ವಹಿಸಿ ನಮ್ಮ ಬಯಲಕ್ಕೆ ನಮ್ಗೆ JP ಒಳಗೆ ಏನೋ ಒಂದು ಸಭೆ ಕರೆದಿರಲ್ಲ, ಅರ್ಜೆಂಟ್ ಯಾಕಂದ್ರೆ ಒಂದಿಟ್ಟು ಮುಖಂಡರು ಚರ್ಚೆ ಮಾಡಿ ಹಾಕಿಬಿಟ್ರಪ್ಪ ಅಂದ್ರೆ ಮುಂದಿನ ಆಗಿಲ್ಲ. ಇದು ಒಂದಿದ್ದು. ಎರಡನೇದು ಏನಪ್ಪ ಅಂದ್ರೆ ನೀವೇನು ಟ್ರಾನ್ಸ್ಫರ್ ಎಲ್ಲ ಅವರೆಲ್ಲ ಹೇಳಿದಾರೆ ನೋಡಿದಾಗ ನಮಗೆ ಮುಖ್ಯವಾಗಿ ಬೇಕಾದ್ದು ರೆವಿನ್ಯೂ ಶೇರಿಂಗ್ ಫಾರ್ಮುಲಾ. ನೀವು ಲಾಂಗ್ ಡ್ಯೂರೇಷನ್ದಾಗ ಇಟ್ಟಿದ್ದಾರೆ. ರೆವಿನ್ಯೂ ಶೇರಿಂಗ್ ಫಾರ್ಮುಲಾ ಪ್ರಕಾರ 70-30 ಇದೆ. 70-30 ಒಳಗೆ
ಯಾವುದೇ ಕಾರಣ ಕಡಿಮೆ ಆಗಬಾರ್ದು. ಅದನ್ನ ಈ ಮ್ಯಾಂಡೇಟರಿ ಇವರು ಒಪ್ಪಂಗಿಲ್ಲ. ಅದಕ್ಕೆ FRP ನಾರ್ಮ್ಸ್ ಒಳಗೆ ಕೂಡಿಸುವಂತ ಒಂದು ನೀವು ಡ್ರಾಫ್ಟ್ ರೆಡಿ ಮಾಡಿ ಡೆಲ್ಲಿಗೆ ಕಳಿಸ್ಬೇಕಂತ ನಮ್ಮೆಲ್ಲರ ನಿರ್ಣಯ ಇದೆ ಸರ್. ಧನ್ಯವಾದ. ಏನು ಪಾಲಿಸಿ ಇದೆಯಲ್ಲ ಅದು ಲೋಡ್ ವೈಸ್ ಮಾಡಬೇಕು, ಫ್ಯಾಕ್ಟ್ರಿ ವೈಸ್ ಮಾಡಬಾರ್ದು ಅನ್ನುವಂಥ ತಮ್ಮ ಬೇಡಿಕೆ ಇದೆ. ಇನ್ ಎಸೆನ್ಸ್ ಅಂತ ಹೇಳಿದ್ರೆ ಈಗ ರೆಕವರಿ ರೇಟ್ ಒಂದು ಫ್ಯಾಕ್ಟ್ರಿಗೆ ಫಿಕ್ಸ್ ಆಗಿರುತ್ತದೆ. ಹೇಗೆ ಫಿಕ್ಸ್ ಆಗಿರುತ್ತದೆ? ಹಿಂದಿನ ವರ್ಷ ಆ ಫ್ಯಾಕ್ಟ್ರಿಯಲ್ಲಿ ಎಷ್ಟು ಸಕ್ಕರೆ ಉತ್ಪಾದನೆ ಆಗಿದೆ, ಎಷ್ಟು ಟನ್ನು ಕಬ್ಬು ಕ್ರಶ್ ಆಗಿದೆ, ಇದು ಎರಡೇ ಪ್ಯಾರಾಮೀಟರ್ ಇರೋದು. ಎಷ್ಟು ಸಕ್ಕರೆ ಉತ್ಪಾದನೆ ಆಗಿದೆ ಡಿವೈಡೆಡ್ ಬೈ ಎಷ್ಟು ಟನ್ನು ಕಬ್ಬು ಕ್ರಶ್ ಆಗಿದೆ ಇಂಟು 100, ಅಷ್ಟೇ ರೆಕವರಿ ರೇಟ್. ಆ ರೆಕವರಿ ರೇಟು ಇಡೀ ಕಾರ್ಖಾನೆಗೆ ಒಂದು ರೇಟು, ಶುಗರ್ ಪಾಲಿಸಿನಲ್ಲಿ ಇರುವಂಥದ್ದು. ಕಾರ್ಖಾನೆಗೆ ಒಂದು ರೆಕವರಿ ರೇಟು, ರೈತವಾರು ಹೊಳವಾರು ಅಥವಾ ಲೋಡ್ ವಾರು ರೆಕವರಿ ರೇಟ್ ಮಾಡುವಂಥದ್ದು ಈಗ ಶುಗರ್ ಪಾಲಿಸಿನಲ್ಲಿ ಅವ್ರು ಟೆಸ್ಟ್ ಮಾಡ್ಕೊಳ್ತಾರೆ. ಆದರೆ ರೆಕವರಿ ರೇಟು ಶುಗರ್ ಪಾಲಿಸಿ ಪ್ರಕಾರ FRP ಕೇಂದ್ರ ಸರ್ಕಾರದ ಫಿಕ್ಸ್ ಆಗ್ತಾ ಬರುವಂಥದ್ದು ಆದೇಶದಲ್ಲಿ, FRP ಆದೇಶದಲ್ಲಿ ತಾವೆಲ್ಲರೂ ಕೂಡ ನೋಡಿರಬಹುದು. ಒಂದು ಫ್ಯಾಕ್ಟ್ರಿಗೆ ಇಷ್ಟು FRP, ಇಷ್ಟು ರೆಕವರಿ ರೇಟ್ ಅಂತ ಫಿಕ್ಸ್ ಆಗ್ತದೆ. ಆ ರೆಕವರಿ ರೇಟಿಗೆ ಎಷ್ಟು FRP ಅಂತ ಫಿಕ್ಸ್ ಆಗುವಂಥದ್ದು ಇರ್ತದೆ. ಆ ಒಂದು ಮಾನದಂಡವನ್ನು ಇಟ್ಟುಕೊಂಡೇ ಈ ಆದೇಶವನ್ನು ಮಾಡಿಕೊಟ್ಟಿದ್ದಾರೆ. ಯಾಕೆಂದ್ರೆ ಈ ಮಧ್ಯದಲ್ಲಿ ಆ ಒಂದು ಫಾರ್ಮುಲಾವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದನ್ನು ಈಗಲೇ ಹೇಳ್ಬಿಡ್ತೇನೆ, ಅದು ಸಾಧ್ಯ ಆಗುವುದಿಲ್ಲ ಈಗ ಈ ವರ್ಷದಲ್ಲಿ. ಅದೇ ರೀತಿ ರೆವೆನ್ಯೂ ಶೇರಿಂಗ್ ಫಾರ್ಮುಲಾದಲ್ಲಿ ಬೇರೆ ಬೇರೆ ಬೈ ಪ್ರಾಡಕ್ಟ್ಸ್ ಬರ್ತದೆ, ಎಥನಾಲ್ ಬರ್ತದೆ, ಮೊಲಾಸಿಸ್ ಬರ್ತದೆ, ಸ್ಪ್ರಿಟ್ ಬರ್ತದೆ, ಎಲೆಕ್ಟ್ರಿಸಿಟಿ ಉತ್ಪಾದನೆ ಕೋಜನ್ ಆಗ್ತದೆ. ಇವು ಎಲ್ಲವಕ್ಕೂ ಕೂಡ ಏನು ಆದಾಯ ಬರ್ತದೋ ಅದರಲ್ಲಿ ರೆವೆನ್ಯೂ ಶೇರಿಂಗ್ ಫಾರ್ಮುಲಾ ಬೇಕು. ಅದನ್ನು ಕೂಡ FRP ನಲ್ಲೇ ಸೇರಿಸಬೇಕು ಅನ್ನುವಂಥದ್ದು ಮೊತ್ತ ಏನಿದೆ ಅದು ಕೂಡ ಪಾಲಿಸಿ ಡೆಸಿಷನ್ ಅಲ್ಲಿ ಬರಬೇಕು. ಈಗ ರೆಕವರಿ ರೇಟು ಕ್ಯಾಲ್ಕುಲೇಷನ್ ಸಿಂಪಲ್. ಒಂದು ಫ್ಯಾಕ್ಟ್ರಿಗೆ ಲಾಸ್ಟ್ ಇಯರ್ ಎಷ್ಟು ಟೋಟಲ್ ಶುಗರ್ ಉತ್ಪಾದನೆ ಆಗಿದೆ ಡಿವೈಡೆಡ್ ಬೈ ಟೋಟಲ್ ಕ್ರಶ್ಡ್, ಎಷ್ಟು ಕಬ್ಬು ಕ್ರಶ್ ಆಗಿದೆ. ಭಾಳ ರಿಕವರಿ ಹೋಗ್ಬೇಡ್ರಿ, ಎಷ್ಟೇ ನೋಡಿ ಸರ್ ಗೊತ್ತಾಯ್ತು. ಮೆಚೂರ್ಡ್ ಕಬ್ಬು ಕಂಡಿದ್ರೆ ಈ ಪ್ರಾಬ್ಲಮ್ ತನ್ನಪಾಟಿಗೆ ಸಾಲ್ವ್ ಆಗ್ತದೆ, ಆಟೋಮೆಟಿಕ್ ರಿಕವರಿ ಬರ್ತದೆ. ಅದಕ್ಕೆ ಪೂರಕವಾಗಿ ಸೀನಿಯಾರಿಟಿ ಪ್ರಕಾರ ಯಾವಾಗ ಕಬ್ಬು ಅಲ್ಲಿ ಬೆಲೆ ಬಿದ್ದಿದಾರೋ ಆ ಡೇಟ್ ಅನ್ನು ಸೆರೆ ಹಿಡಿದು ಒಂದು ಆಪ್ ನಲ್ಲಿ ಬರುವ ಹಾಗೆ ಒಂದು ಸಿಸ್ಟಮ್, ಅದು ಕೂಡ ನಮ್ಮ ಮೀಟಿಂಗ್ ನಲ್ಲಿ ರೈತ ಮುಖಂಡರ ಒಂದು ಮೀಟಿಂಗ್ ಚರ್ಚೆ ಆಗಿದೆ. ಅದನ್ನು ಮಾಡಿದ್ರೆ ಈ ಪರಿಹಾರ ಒಂದು ಶಾಶ್ವತ ಪರಿಹಾರ ಆಗ್ತದೆ. ಆಕ್ಚುಯಲ್ ಕ್ಯಾಲ್ಕುಲೇಷನ್ ನಿಮಗೆ ಪಕ್ಕ ಆಗ್ತದೆ. ಈ ಮೆಚೂರ್ ಕಬ್ಬು ನಮ್ಮ ಕಾರ್ಖಾನೆಗಳಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಕೊನೆಯ ಮೂಮೆಂಟ್ ಅಲ್ಲಿ ಸೀಸನ್ ಒಳಗಡೆ ಜೂಲೈ ಹಾಕಿರ್ತಾರೆ, ಅವೆಲ್ಲವೂ ಕೂಡ 6 ತಿಂಗಳು 7 ತಿಂಗಳ ಕಬ್ಬನ್ನು ಕಲಿಸ್ಬಿಟ್ರೆ ಒಟ್ಟಾರೆಯಾಗಿ ಆವರೇಜ್ ಕಡಿಮೆ ಆಗ್ಬಿಡ್ತದೆ, ಅಲ್ಲಿ ರಿಕವರಿ ಬರಂಗಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ಸೀನಿಯಾರಿಟಿ ಪ್ರಕಾರ ಏನು ಮಾಡ್ಬೇಕಂತ ಹೇಳಿದ್ರಲ್ಲ ಅದಕ್ಕೂ ನಾವು ಮಾಡ್ಬೇಕು. ಈಗ ಸರ್ಕಾರದಿಂದ ತಾವೆಲ್ಲ ಏನು ಹೇಳಿದಿರಲ್ಲ ಒಂದು ಆಪ್ ರೆಡಿ ಮಾಡಿ ಅದನ್ನು ಸೀನಿಯಾರಿಟಿಯನ್ನು, ಜ್ಯೇಷ್ಠತೆಯನ್ನು ಅದರ ಆಧಾರದ ಮೇಲ್ಗಡೆ ಅದನ್ನು ಕಾರ್ಖಾನೆಯವರಿಗೂ ಕೂಡ ಕೊಟ್ಟು HND ಟೀಮ್ನವರಿಗೆ ಅದರ ಒಂದು ಸೀನಿಯಾರಿಟಿ ಪ್ರಕಾರ ಮಾಡ್ಕೊಂಡ್ ಬನ್ನಿ ಅಂತ ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡಬೇಕು. ಇದೆಲ್ಲ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್. ತಾವೆಲ್ಲ ಈ ಇಶ್ಯೂ ಎಲ್ಲ ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್. ಅದಕ್ಕೂ ಕೂಡ ಈಗ ತಾವು ಏನೇನು ಹೇಳಿದಾರೆ ಅದನ್ನಷ್ಟು ಕೂಡ ನಾನು ಅರ್ಥ ಮಾಡಿಕೊಂಡು ನನಗೂ ಕೂಡ ಮನವರಿಕೆ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನಮ್ದೆಲ್ಲ ರೆಕಮೆಂಡೇಶನ್, ನಮ್ದೆಲ್ಲ ನಿರ್ಣಯ ಒಂದೇ ಸರ್. ಫ್ಯಾಕ್ಟ್ರಿ ಅವ್ರು ಇನ್ನೊಮ್ಮೆ ಕರೆದು ನಮ್ಮ ರೈತರ ಸಮ್ಮುಖದಾಗ ಫ್ಯಾಕ್ಟ್ರಿ ಅವರಿಗೆ ತಾವು ಓರಲ್ ಆಗಿ ವಾದ ಮಾಡ್ರಿ, ದಯವಿಟ್ಟು ನ್ಯಾಚುರಲ್ ಆಗಿ ಕಡಿಮೆ ಇಲ್ಲ ಆ ಇನ್ಫಾರ್ಮೇಶನ್ ಕೊಡ್ತೇನೆ. ಈಗ 3 ಸಭೆ 4 ಸಭೆ 5 ಸಭೆ 6 ಸಭೆಗಳು ಮಾಡಿಕೊಂಡು ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಬೇಕಾಗಿರೋದು ಎರಡನೇ ವಿಚಾರ. ಸಿಸ್ಟಮ್ ಯಾರು ಕ್ರಿಯೇಟ್ ಮಾಡಬೇಕು? ನಾವೇ ಕ್ರಿಯೇಟ್ ಮಾಡಬೇಕು. ಈಗ ತಾವು ಸಜೆಷನ್ಸ್ ಕೊಟ್ಟಿದ್ದೀರಾ, ವೆಯ್ಟ್ ಚೆಕ್ ಮಾಡ್ಲಿಕ್ಕೆ ಒಂದು ಸಿಸ್ಟಮ್ ಆಗ್ಬೇಕು ಸರ್ ಅಂತ ಹೇಳಿದ್ದೀರಾ, ಒಂದು ಕಮಿಟಿ ಆಗ್ಬೇಕು, ಮತ್ತೆ ಅವರು ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ, ರೆಕವರಿ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಒಂದು ಅವಕಾಶ ಆಗ್ಬೇಕು. ಈ ಸಜೆಷನ್ಸ್ ಎಲ್ಲ ತಾವು ಏನ್ ಕೊಟ್ಟಿದ್ರೆ ಅದನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಮತ್ತೆ ಸರ್ಕಾರ ವತಿಯಿಂದನೇ ವೇಯಿಂಗ್ ಬ್ರಿಡ್ಜ್ ಮಾಡಬೇಕನ್ನುವಂತ ಒಂದು ಬೇಡಿಕೆ ಇದೆ, ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು ಮತ್ತೆ ಹೇಳಿದ್ದಾರೆ. ಸೊ ಇದು ಎಲ್ಲವೂ ಕೂಡ ಈ ಎಂಟೈರ್ ವಿಚಾರಗಳಲ್ಲಿ ಬದಲಾವಣೆ ಬರುವಂತದ್ದು. ಈಗ ಆಸ್ ಆಫ್ ನಾವು ಈಗ ಎಲ್ಲ ವೇಟಿಂಗ್ ನಲ್ಲಿ ಇದ್ದೇವೆ, ಇನ್ನು ಒಂದೆರಡು ದಿವಸ ಅಂತ ಹೇಳಿ ಆ ಮಟ್ಟಕ್ಕೆ ಒಂದು ನಿಂತಿರುವಂತ ಸಂದರ್ಭದಲ್ಲಿ ಈ 10 ದಿವಸ ತಮ್ಮ ಎಲ್ಲರೂ ಹೋರಾಟ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮನವರಿಕೆಯಾಗಿ ಸ್ಪಂದಿಸಿ ಒಂದು ಆದೇಶವನ್ನು ಹೊರಡಿಸಿ ಪ್ರತಿಯೊಂದು ಕಾರ್ಖಾನೆಗೂ ಕೂಡ 100 ರೂಪಾಯಿಯನ್ನು ಹೆಚ್ಚಿಸಿ ಕೊಡುವಂತಹ ಒಂದು ಸರ್ಕಾರ ಆದೇಶ ಹೊರಡಿಸಿರುವಂತಹ ಹಿನ್ನೆಲೆಯಲ್ಲಿ ತಮ್ಮೆಲ್ಲರಲ್ಲೊಂದೂ ನಾನು ವಿನಂತಿ ಮಾಡಿಕೊಂಡು ಏನಂತ ಹೇಳಿದ್ರೆ, ಈ ಏನು ಚಳವಳಿ ಮತ್ತೆ ಹೋರಾಟ ನಡೀತಾ ಇದೆಯಲ್ಲ ಇದನ್ನು ಈಗ ಸದ್ಯ ಮಟ್ಟಕ್ಕೆ ನೀವು ಕೈ ಬಿಟ್ಟು, ಸದ್ಯ ಮಟ್ಟಿಗೆ ನಿಲ್ತಾ ಇರೋದು. ಯಾವಾಗಲೂ ನಾವು ಎಲ್ಲರೂ ಇಲ್ಲೇ ಇರ್ತೇವೆ, ಯಾರೆಲ್ಲೂ ಹೋಗಲ್ಲ.
ಈಗ ಸಾಧ್ಯ ಮಟ್ಟಿಗೆ ಬಿಡ್ಬೇಕಾದ್ರೆ ಸರ್, ಹೋದ ಸರ್ಕಾರ ಇದೇ ತರ ಬೆಂಬಲ ಬೆಲೆ ಘೋಷಣೆ ಮಾಡಿತ್ತು. ಅದು ಸದ್ಯಕ್ಕೆ ಇಲ್ಲಿ ತನೂ ಬಂದಿಲ್ಲ. ಅದು ಅವ್ರು ನೆಕ್ಸ್ಟ್ ಏನ್ ಹೇಳಿದ್ರು, ಫ್ಯಾಕ್ಟ್ರಿ ಅವ್ರು ಕೋಟಿಗೆ ಹೋದ್ರು, ಸ್ಟೇ ತಗೊಂಡ್ರು, ಏನೇನೋ ಹೇಳಿದ್ರು. ಇವತ್ತು ಸರ್ ಸರಿಸುಮಾರು ಸಾವಿರಾರು ರೈತರ ಬೀದಿಗಿಳಿದು ಹೋರಾಟ ಮಾಡಿ ಏನೋ ಒಂದು ನೆಮ್ಮದಿಯಿಂದ ಖುಷಿ ಆಚರಣೆ ಮಾಡಾಕ್ತಾರೆ. ಈಗ ನೀವು ಹೇಳಾಕ್ತೀರಿ ಹೋರಾಟ ನಾವು ಹಿಂದಕ್ಕೆ ತಕ್ಕೋತ ಹೇಳ್ತೀರಿ, ತಕ್ಕೋತೀವಿ. ಮತ್ ನಾಳೆ ಫ್ಯಾಕ್ಟ್ರಿ ಅವರು ಸ್ಟೇ ತಗೊಂಡ್ರು, ಕೋಟಿಗೆ ಹೋದ್ರಪ್ಪ ಅಂದ್ರೆ ಜವಾಬ್ದಾರಿ ಯಾರು ಸರ್? ಸರ್ಕಾರ ಮೇಲಂತರೂ ನಮಗೆ ಒಟ್ಟೆ ನಂಬಿಕೆ ಇಲ್ಲ. ಅಧಿಕಾರಿಗಳು ನೀವು ಇರ್ತೀರಿ, ನೀವು ಸಿಗ್ತೀರಿ, ನಿಮ್ಗೆ ಹಿಡಿಬಹುದು ನಾವು. ಅವ್ರು ಹೋದ್ರಪ್ಪ ಅಂದ್ರೆ ಇನ್ನೊಂದ್ 2 ವರ್ಷ ಹೋಗ್ಬಿಡ್ತಾರ ಅವ್ರು. ನೀವು ಭರವಸೆ ತಗೋಬೇಕು ಸರ್. ನೀವು ಭರವಸೆ ತಗೊಂಡು ಹೇಳಿದ್ರೆ ಮಾತ್ರ ಹಿಂದಕ್ಕೆ ತಗೋತೀವಿ ನಾವು. ಹೋದ ಸಲ 150 ರೂಪಾಯಿ ಘೋಷಣೆ ಮಾಡಿ ಇಲ್ಲಿ ತನಕ ಕೊಟ್ಟಿಲ್ಲ. ಯಾರು ಜವಾಬ್ದಾರಿ ಇದಕ್ಕೆ? ಈಗ ಚೆಕ್ ಮಾಡ್ತೀನಿ ಕೇಳ್ತೀರಿ, ಯಾವಾಗ ಚೆಕ್ ಮಾಡ್ತೀರಿ ಒಂದು ನಿಖರವಾದ ಡೇಟ್ ಹೇಳಿ ಸರ್. ಈಗ ಸುಮ್ಮನೆ ಈ ಫ್ಯಾಕ್ಟ್ರಿ ಅವರು ಏನ್ ಮಾಡ್ತಾರ, ಏನ ಸಕ್ಕರೆಯಾಗ ಬಿಟ್ಟು ಚಾ ಪುಡಿಯ ತಗೊಂಡ್ರತ್ತ ಹಾಗೆ ಮಾಡ್ತಾರ. ಈಗ ನೀವು ಸದ್ಯಕ್ಕೆ ಹೋಗತ್ ಹೇಳಿಕೆ ಹಿಂದಾಡಿ ಕೈ ಎತ್ತಿದ್ರಪ್ಪ ಅಂದ್ರ ನಾವು ಇಷ್ಟು ದಿನ ಕೂತ್ರು ವ್ಯರ್ಥ ಆಗ್ತದ ಸರ. ಒಂದ್ ದಿನ ಹೋರಾಟ ಮಾಡ್ಬೇಕಪ್ಪ ಅಂದ್ರೆ, ಅಹೋರಾತ್ರಿ ದಾಳಿ ಮಾಡ್ಬೇಕಪ್ಪ ಅಂದ್ರೆ ನಿಮ್ ಸಿಬ್ಬಂದಿಗಳಿಗೆ ಕೇಳಿಸ್ರ ಎಷ್ಟು ಹೈರಾಣ ಐತೆ ಅನ್ನೋದು. ಹೋರಾಟ ಮಾಡೋದು ಸುಮ್ಮನೆ 1 ದಿನ 2 ದಿನ ಲೆಕ್ಕಕ್ಕೆ ಹೋಗ್ತದೆ. ಅದು 1 ದಿನ ಕಳಿಬೇಕಪ್ಪ ಅಂದ್ರೆ ಭಾಳ ಹೈರಾಣ ಸರ್. ನೀವು ಸಂಪೂರ್ಣ ಭರವಸೆ ಕೊಡ್ಬೇಕು. ಈಗೇನು ಕೊಟ್ಟಾರಲ್ಲ, ನಿಮಗೇನು ಫ್ಯಾಕ್ಟ್ರಿ 50 ಕೊಟ್ಟಿದ್ದು, ಸರ್ಕಾರ 50 ಕೊಟ್ಟಿದ್ದು, ಅದೇನು ದೊಡ್ಡ ಮತ್ತಲ್ಲ, ಅತಿ ಕಡಿಮೆ ಮತ್ತದು. ಈಗ ಅಷ್ಟಕ್ಕೆ ಖುಷಿ ಆಲಕತ್ತೀವಿ. ಈಗ ಅನಿವಾರ್ಯ ಯಾಕಪ್ಪ ಅಂದ್ರೆ ನಮ್ಗೆ ಕಬ್ಬು ಸದ್ ಕಟಾವಿಗೆ ಬಂದಾವ. ಅನಿವಾರ್ಯ ಈಗ ಇಲ್ಲ ಯಾಕಪ್ಪ ಅಂದ್ರೆ ಏನ್ ಮಾಡ್ತೀರಿ ನೀವು, ನಮ್ಮ ಅಪೋಸಿಟ್ ನಮ್ಮ ರೈತರನ್ನ ಎತ್ತಿ ಕಟ್ಟಿ ಬಿಡ್ತೀರಿ. ನಮ್ಮಲ್ಲೇ ಜಗಳ ಚೆನ್ನಾಗಿ ಬಿಡ್ತೈತಿ. ಈಗ ಅದಕ್ಕೆ ಒಂದೇವಿ ನೀವು ಒಂದು ಭರವಸೆ ಸರ, ನಾಳೆ ಫ್ಯಾಕ್ಟ್ರಿ ಅವರು ಏನ್ರೆ ಸ್ಟೇ ಹೋದ್ರು 14 ಜಿಲ್ಲಾಕ್ ಬಿಲ್ ಕೊಡ್ಲಿಲ್ಲಪ್ಪ ಅಂದ್ರೆ, ನಮಗೇನು ರೈತರಿಗೆ ಕಾಣಿಸ್ಲಕತ್ರಪ್ಪ ಅಂದ್ರೆ ನಾವು ಏನ್ ಮಾಡ್ತೀವಿ ಅನ್ನೋದು ಅದು ಮುಂದೆ ಊಹೆಕ್ಕೂ ಮೀರಿದ್ದದು. ಅದಕ್ಕೆ ನೀವು ಜವಾಬ್ದಾರಿ ತಗೊಂಡಿರಲ್ಲ. ನಿಮ್ಮ ಮೇಲೆ ನಮ್ಗೆ ಸಂಪೂರ್ಣ ಭರವಸೆ ಅದ. ನಿಮ್ಮ ಮಾತು ಕೇಳ್ತೀವಿ, ಹೇಳ್ತೀವಿ. ಈ ಹೋರಾಟ ಕೈ ಬಿಡ್ತೀವತ್ತ ನೀವು ನಮಗೆ ಹೇಳ್ಬೇಕು. ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ 10 ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಈಗಾಗಲೇ ಈ ನಾಳೆ ಅಥವಾ ನಾಡಿದ್ದು ಸಭೆ ಮಾಡಿ ಒಟ್ಟಾರೆಯಾಗಿ ಯಾವ್ಯಾವ ಕಾರ್ಖಾನೆಗೆ ಎಷ್ಟೆಷ್ಟು ರೇಟ್ ಅನ್ನೋದು ಅಧಿಕೃತವಾಗಿ ಅನೌನ್ಸ್ ಮಾಡಿ ನಮಗೆ ಕೊಟ್ಟರಪ್ಪ ಅಂತಂದ್ರೆ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಮುಖಂಡರು ಹೇಳಿದ ಪ್ರಕಾರ 14ನೇ ದಿವಸಕ್ಕೆ ಪೇಮೆಂಟ್ ಏನಾಗಬೇಕು ಅದ್ರ ಬಗ್ಗೆ ಸ್ವಲ್ಪ ತಾವು ಕೂಡ ಅತ್ಯಂತ ಕಾಳಜಿ ವಹಿಸಬೇಕು. ಇನ್ನು ಕಾಟದಲ್ಲಿ ತೂಕದಲ್ಲಿ ಮೋಸ ಆಗ್ಲಾಗತ್ತದ ಅದನ್ನು ಕೂಡ ತಾವು ಗಮನ ಹರಿಸಬೇಕು. ಈ ಇಳುವರಿಗೆ ಸಂಬಂಧಪಟ್ಟಂಗೆ ನಮ್ಮ ರೈತ ಮುಖಂಡರು ಈಗಾಗಲೇ ಏನು ಟೀಮ್ ಮಾಡಿದ್ರಲ್ಲ, ನಮ್ಮ ನೇತೃತ್ವದಲ್ಲಿ ಒಂದಿಷ್ಟು ತಪಾಸಣೆ ಆದ್ರೆ ಆ ನಮ್ಗೆ ನೈಜತೆ ಗೊತ್ತಾಗ್ತದೆ ಅನ್ನೋದು ಒಂದು ನೆಕ್ಸ್ಟ್. ಇಷ್ಟು ಪ್ರಮುಖ ಬೇಡಿಕೆಗಳು. ಇದನ್ನ ದಯವಿಟ್ಟು ತಾವೆಲ್ಲರೂ ಕೂಡ ನಿರ್ಣಯವನ್ನ ಮಾಡ್ಬೇಕಂತ ಹೇಳಿ ತಿಳಿಸ್ತಾ, ಈಗೆಲ್ಲ ಹಿರಿಯರು ಹೆಂಗ್ ಮುಗಿಸಿದ್ರೆ ಅದೇ ತಗೊಂಡು ಆದೇಶ ತಗೊಂಡ್ರೆ ಎಲ್ಲ ಮುಗಿಸ್ಬಿಡೋ ಹೋರಾಟ ಹೊತ್ತಿಗೆ. ಓಕೆ, ಧನ್ಯವಾದಗಳು. ಈಗೆಲ್ಲ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನ ಮೇರೆಗೆ ಹಾಗೂ ಎಲ್ಲ ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದ ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು ಕೂಡ ಎಲ್ಲ ಕೊಡು. ಈಗ ಇದನ್ನ ಕನ್ಕ್ಲೂಷನ್ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಕುಟ್ಕೋಟಿ ಅವರು ಕೊಟ್ಟು ಎಲ್ಲರೂ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿ ಇದನ್ನ ಇಲ್ಲಿಗೆ ಮುಗಿಸೋಣ. ಈಗ ಮಾತಾಡ್ತಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ. ಇವತ್ತು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ವಿಶೇಷ ಕಾಳಜಿಯನ್ನು ವಹಿಸಿ ಬಿಜಾಪುರ ಜಿಲ್ಲೆಯ ರೈತರ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಕೊಂಡು ಸತತವಾಗಿ 3 ಮೀಟಿಂಗ್ ಅನ್ನು ಮಾಡಿದ್ರು. ಅವರು ಸಾಕಷ್ಟು ಪ್ರಯತ್ನ ಫಲದಿಂದ ಹಾಗೂ ನಮ್ಮ ಹೋರಾಟದ ಫಲದಿಂದ ಎಲ್ಲ ಸಂಘಟನೆಯವರು, ಇವತ್ತು ಮಾಧ್ಯಮದ ಮಿತ್ರರು, ಅವರೆಲ್ಲರ ಸಹಾಯ ಸಹಕಾರ, ಎಲ್ಲರೂ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು. ಯಾಕಂದ್ರೆ ಬಿಜಾಪುರ ಜಿಲ್ಲೆ ಬಹಳ ಶಾಂತ ರೀತಿಯಿಂದ ಎಲ್ಲಿ ನಾವು ಮಾನ್ಯ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯವರ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡು ಬೇರೆ ಜಿಲ್ಲೆಯಲ್ಲಿ ಯಾವ ರೀತಿ ಗಲಾಟೆ ನಮ್ಮ ಜಿಲ್ಲೆಯಲ್ಲಿ ಶಾಂತ ರೀತಿಯಾಗಿ ಒಂದು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿದ್ವಿ. ಆದ್ರೆ ಇನ್ನೂ ಹೆಚ್ಚಿಗೆ ಬರಬೇಕಾಗಿತ್ತು, ನಿರೀಕ್ಷೆ ಇತ್ತು. ಈ ಸಭೆ ರಿಕವರಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಮುತುವರ್ಜಿ ವಹಿಸಿದ್ರೆ ಮುಂದಿನ ಸರಿ ಆದರೂ ಇದಕ್ಕೆ ಹೆಚ್ಚಿನ ಬೆಲೆ ಸಿಗ್ತೈತೆ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡು ಇವತ್ತಿನ ಎಲ್ಲ ಹೋರಾಟದಲ್ಲಿ ಭಾಗವಹಿಸತಕ್ಕಂಥ ಕನ್ನಡ ಪರ ಸಂಘಟನೆಯವರು, ದಲಿತ ಪರ ಸಂಘಟನೆಯವರು, ವಕೀಲರ ಸಂಘದವರು, ವಿದ್ಯಾರ್ಥಿ ಪರಿಷತ್ನವರು, ಎಲ್ಲ ಸಂಘ ಸಂಸ್ಥೆಯವರು, ಕಿಸಾನ್ ಸಂಘದವರು, ಭಾರತೀಯ ಕಿಸಾನ್ ಸಂಘದವರು ಎಲ್ಲರೂ ಕೂಡ ಈ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟ ಈ ಹೋರಾಟದ ಜಯ ಸಿಕ್ಕಂದಾಗೈತಿ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ಇವತ್ತು ಒಂದು
ಸಿಹಿ ಹಂಚುವ ಮುಖಾಂತರ ಆದೇಶ ಪತ್ರಿಕೆಯನ್ನ ಬರೋದ್